ಎಲ್ಲರೂ ನಮಸ್ಕಾರ. ಇವತ್ತು ACCGD ಮೂರನೇ ಚಾಪ್ಟರ್ ಮಾಡ್ತಾ ಇದ್ದೀವಿ, ಪ್ರಾಫಿಟ್ ಆ್ಯಂಡ್ ಲಾಸು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ದು ಇದು ಫಸ್ಟ್ ಕ್ಲಾಸು. ಸೊ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಾವು ಕನಿಷ್ಠ ಒಂದು 4-5 ಕ್ಲಾಸ್ ಮಾಡಲಿದ್ದೇವೆ. ಸೊ ಇವತ್ತಿನ ಕ್ಲಾಸಲ್ಲಿ ಲಾಭ ಮತ್ತು ನಷ್ಟದಲ್ಲಿ ಬರುವ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ACCGDಯಲ್ಲಿ, ಸೊ ಅವುಗಳನ್ನ ನೀವು ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಈ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ದಿ ಟಾರ್ಗೆಟ್ 100 ಇದರಲ್ಲಿ ಕ್ಲಾಸ್ ಲಿಂಕು ಮತ್ತು ಪ್ರಾಕ್ಟೀಸ್ ಶೀಟ್ಸು ಎಲ್ಲನೂ ನಾವು ಕೊಡ್ತಿದ್ದೀವಿ. ಸೊ ಫಸ್ಟ್ ಟೈಮ್ ನೋಡೋರು ಇದನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಸೊ ದಿ ಟಾರ್ಗೆಟ್ 100 ಅಂತ ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರು. ನಾನು ಮ್ಯಾಥ್ಸ್ ಫಸ್ಟ್ ವಿಡಿಯೋದಲ್ಲಿ ಸ್ಟ್ರಾಟಜಿ ವಿಡಿಯೋದಲ್ಲಿ ಹೇಳಿದ್ದೆ, ಪ್ರಾಫಿಟ್ ಆ್ಯಂಡ್ ಲಾಸಿಂದ 2ರಿಂದ 3 ಕ್ವಶನ್ಸ್ ಬರ್ತವೆ ಅಂತ. ಸೊ 2ರಿಂದ 3 ಕ್ವಶನ್ಸ್ ಬರುವಾಗ ಇದು ಸಿಕ್ಕಾಪಟ್ಟೆ ಈಸಿ ಚಾಪ್ಟರು. ಸಿಕ್ಕಾಪಟ್ಟೆ ಅಂತಂದರೆ ಆರಾಮಾಗಿ ಬಿಡಿಸ್ಬೋದು. ಉಳಿದವಕ್ಕಿಂತ ಕಂಪೇರ್ ಮಾಡಿದ್ರೆ ಇದು ಈಸಿ ಚಾಪ್ಟರ್. ಸೊ ಅದಕ್ಕೋಸ್ಕರ ಈ ಚಾಪ್ಟರಿಂದ ಯಾವುದೇ ಕ್ವಶನ್ಸ್ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಕೆಲವೊಂದು ಈಸಿ ಚಾಪ್ಟರ್ ನಿಮ್ಗೆ ಹೇಳಿದ್ದೆ, ಪರ್ಸೆಂಟೇಜು, ಅದಾದ ನಂತರ ಇದು ಪ್ರಾಫಿಟ್ ಆ್ಯಂಡ್ ಲಾಸು, ಅದಾದ ನಂತರ ವರ್ಕ್ ಆ್ಯಂಡ್ ಟೈಮು, ಅದಾದ ನಂತರ LCM HCF, ಇವುಗಳಿಂದಾನೇ ಒಂದು 10 ಕ್ವಶನ್ಸ್ ಬರ್ತವೆ. ಸೊ 20 ಮಾರ್ಕ್ಸ್ ಇಲ್ಲೇ ಸಿಕ್ಕಂಗಾಯಿತು ನಿಮಗೆ ಈಸಿ ಚಾಪ್ಟರಿಂದಾನೆ. ಸೊ ಮೊದಲು ಇವುಗಳನ್ನು ಮುಗಿಸಿ. ಸೊ ಯಾರೆಲ್ಲ ಹೇಳ್ತಾ ಇದ್ದೀರಲ್ಲ ಮಾಕ್ ಟೆಸ್ಟಲ್ಲಿ ನಮ್ಮದು ಮ್ಯಾಥ್ಸು ಮಾರ್ಕ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂತ, ಸೊ ಮೊದಲು ಈ ಚಾಪ್ಟರ್ಗಳನ್ನ ನೀವು ಕರೆಕ್ಟಾಗಿ ಈ ಚಾಪ್ಟರಿಂದ ಯಾವ ಥರ ಪ್ರಶ್ನೆಗಳು ಬರ್ತವೆ, ಎಷ್ಟು ವೆರೈಟಿ ಆಫ್ ಕ್ವಶನ್ಸ್ ಬರ್ತವೆ ಅನ್ನೋದನ್ನ ನೋಡ್ಕೊಳ್ಳಿ. ಅದಾದ ನಂತರ ಅವುಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇವಷ್ಟೇ ಚಾಪ್ಟರ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು. ಸೊ ಎಕ್ಸಾಮ್ ಹಾಲಲ್ಲೂ ಇವಷ್ಟೇ ಚಾಪ್ಟರಿಂದ ಕ್ವಶನ್ಸ್ ಬಿಡಿಸಿದ್ರೂ ಸಾಕು, ನಿಮಗೆ 10 ಕ್ವಶನ್ಸ್ ಬಿಡ್ಸೋಕ್ಕೆ ಆರಾಮಾಗಿ ಆಗುತ್ತೆ. ಸೊ ನಿಮ್ಮ ಸ್ಟ್ರೆಂತ್ಗೆ ಅನುಗುಣವಾಗಿ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಸ್ಟ್ರಾಟಜಿನ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹೇಳ್ಕೊಡೋದು 20-20 ಮ್ಯಾಥ್ಸ್ ಬಿಡಿಸಿ ಅಂತಂದರೆ ಕೆಲವ್ರಿಗೆ ಕಷ್ಟ, ಕೆಲವೊಬ್ಬರಿಗೆ 10 ಬಿಡ್ಸೋಕ್ಕಾಗೋದು, ಕೆಲವೊಬ್ಬರಿಗೆ ಅಷ್ಟು 10 ಬಿಡ್ಸೋಕ್ಕಾಗಲ್ಲ, 5ರಿಂದ 6 ಬಿಡಿಸ್ತಿರ್ತಾರೆ. ಯಾಕಂದರೆ ನಾನು ಸ್ಕ್ರೀನ್ಶಾಟ್ ಕಳಿಸಿ ಅಂತ ಹೇಳ್ತಿದ್ದೀನಲ್ಲ, ಸೊ 106 ಸ್ಕ್ರೀನ್ಶಾಟ್ ನನ್ನ ಹತ್ರ ಬಂದಿದೆ. ಸ್ಟೂಡೆಂಟ್ಸ್ ಯಾವ ರೀತಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಯಾವ ಸಬ್ಜೆಕ್ಟಲ್ಲಿ ಅವ್ರಿಗೆ ಸ್ಟ್ರಗಲ್ ಆಗ್ತಾ ಇದೆ ಅನ್ನೋದು ನಾನು ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲರದ್ದು ಅನಾಲಿಸಿಸ್ ಮಾಡಿ ನಾನು ಎಲ್ರಿಗೂ ಒಂದೇ ಕಾಮನ್ ಆಗಿ ಹೇಳ್ತಾ ಇರೋದು ಅಷ್ಟೇ, ನಿಮ್ಮ ಈಗಿನ ಸಾಮರ್ಥ್ಯ ಏನಿದೆ ಅದಕ್ಕಿಂತ ಜಾಸ್ತಿ ಮಾಡ್ಕೋಬೋದು. ನಿಮ್ಗೇನು ಬರ್ತಾನೆ ಇಲ್ಲ ಮ್ಯಾಥ್ಸ್ ಅಂತಂದರೆ ಇವು 4 ಚಾಪ್ಟರ್ನ ನೀವು ಟಾರ್ಗೆಟ್ ಮಾಡಿದ್ರೆ 10 ಕ್ವಶನ್ಸು ಅಟೆಂಪ್ಟ್ ಮಾಡ್ಬೋದು. ಕರೆಕ್ಟಾಗಿ ಇನ್ನೂ 1.5 ತಿಂಗಳು ಟೈಮ್ ಇದೆ. ಸೊ 45 ಡೇಸ್ ಟೈಮ್ ಇದೆ. ಸೊ 45 ಡೇಸಲ್ಲಿ ನೀವು ಆರಾಮಾಗಿ ಇದನ್ನ ಮುಗಿಸ್ಕೋಬೋದು, ತಿಳಿತಾ. ಸೊ ಈ 4 ಚಾಪ್ಟರ್ ಮುಗಿಸಿದ್ರೆ 10 ಕ್ವಶನ್ಸ್ 20 ಮಾರ್ಕ್ಸ್ ಬರ್ತವೆ. ಇಷ್ಟೇ ಸಾಕು, ನೀವು ಹೆಚ್ಚಿನ ಆಸೆ ಪಡಬೇಡ್ರಿ. ರೀಸನಿಂಗಲ್ಲಿ ಜಾಸ್ತಿ ಮಾಡಿಕೊಡ್ರಿ. ನೀವು ಮ್ಯಾಥ್ಸಲ್ಲಿ ನಿಮಗೆ ಮ್ಯಾಥ್ಸು ಕಠಿಣ ಅಂತ ಅನಿಸಿದ್ರೆ ನಾನು ಈ ಸ್ಟ್ರಾಟಜಿ ಹೇಳ್ತೀನಿ. ಈಸಿ ಇರೋರಿಗೆ ಅವ್ರು 20ಕ್ಕೆ 15, 16 ಎಲ್ಲ ಕರೆಕ್ಟ್ ಮಾಡ್ಕೋತಾರೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನೀವು ಹೋಗ್ತಾ ಇರಿ. ಸೊ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇರಲಿ ಅಂತ ಅಷ್ಟೇ. 2ರಿಂದ 3 ಕ್ವಶನ್ಸ್ ಈ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಬರುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಮೇನಾಗಿ ಏನೇನೆಲ್ಲ ಯಾವೆಲ್ಲ ವರ್ಡ್ಸ್ ಬರುತ್ತೆ ಅಂತ, ಕೊಂಡ ಬೆಲೆ, ಇದಕ್ಕೆ ವೆಚ್ಚ ಅಂತಲೂ ಅಂತಾರೆ ಕನ್ನಡದಲ್ಲಿ, ಕಾಸ್ಟ್ ಪ್ರೈಸು, ಸೆಲ್ಲಿಂಗ್ ಪ್ರೈಸ್, ಡಿಸ್ಕೌಂಟು, ಮಾರ್ಕ್ ಪ್ರೈಸ್. ಈ ಮಾರ್ಕ್ ಪ್ರೈಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನಮೂದಿತ ಬೆಲೆ ಅಂತ ಕನ್ನಡದಲ್ಲಿ ಕೊಡ್ತಾರೆ. ಸೊ ನಮೂದಿತ ಬೆಲೆ ಅಂತಂದರೆ ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ವೆಚ್ಚ ಬೆಲೆ, ಮಾರಿದ ಬೆಲೆ, ರಿಯಾಯಿತಿ, ನಮೂದಿತ ಬೆಲೆ, ಇವು 4 ಪದೇ ಈ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಬಳಸುವಂಥ ಪದಗಳು. ಸೊ ಇವುಗಳ ಅರ್ಥ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಕೊಂಡ ಬೆಲೆ ಅಂದರೆ ಗೊತ್ತು, ನೀವು ಯಾವುದೇ ಒಂದು ವಸ್ತುವನ್ನು ಎಷ್ಟು ದುಡ್ಡಿಗೆ ಪರ್ಚೇಸ್ ಮಾಡ್ತೀರಿ ಅದು ಕೊಂಡ ಬೆಲೆ. ಮಾರಿದ ಬೆಲೆ ಅಂತಂದರೆ ನೀವು ಎಷ್ಟಕ್ಕೆ ಅದನ್ನು ಮಾರ್ತೀರ ಅಂತ. ರಿಯಾಯಿತಿ ಅಂತಂದರೆ ಡಿಸ್ಕೌಂಟ್, ನೀವು ಎಷ್ಟು ಅದಕ್ಕೆ ರಿಯಾಯಿತಿ ಕೊಡ್ತೀರ ಅದು. ನಮೂದಿತ ಬೆಲೆ ಅಂದರೆ MRP ರೇಟ್. ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ವಸ್ತು ಇರುತ್ತೆ, 100 ರೂಪಾಯಿಗೆ ನೀವು ತರ್ತೀರ ಅದನ್ನು. ಸೊ ಮಾರಾಟ ಮಾಡುವಾಗ ನೀವು ಸ್ಟಿಕ್ಕರ್ ಅದ್ರ ಮೇಲೆ 150 ರೂಪಾಯಿ ಅಂತ ಅಂಟಿಸ್ತೀರ. ಇದು MRP ಬೆಲೆ. ಇಷ್ಟು ಅಂಟಿಸಿ ಇದಕ್ಕೆ ಏನು ಮಾಡ್ತೀರಾ ನೀವು, ಮತ್ತೆ 10% ಡಿಸ್ಕೌಂಟ್ ಕೊಡಬೇಕು ಅಂತ. ಸೊ 10% ಡಿಸ್ಕೌಂಟ್ ಕೊಟ್ಟರೆ ಇದು ಎಷ್ಟಾಯಿತು, 15 ರೂಪಾಯಿ ಅಂದರೆ 135 ರೂಪೀಸ್ಗೆ ಮಾರಾಟ ಮಾಡ್ದಂಗಾಯಿತು. ಸೊ ಇದು ಕೊಂಡ ಬೆಲೆ, ಇದು ನಮೂದಿತ ಬೆಲೆ. ನೀವು ಅಂದರೆ ಅದ್ರ ಮೇಲೆ ನಮೂದಿಸಿರುವ ಬೆಲೆ ಎಷ್ಟು, ಅದನ್ನು ನೀವು ಮಾರಿದ ಬೆಲೆ, ಇದು 135 ರೂಪಾಯಿ. 10 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದೀರಾ ಅಂತ ನಿಮ್ಗೆ ಜನಕ್ಕೆ ಅನ್ಸುತ್ತೆ, ಬಟ್ ನೀವು 100 ರೂಪಾಯಿಗೆ ತೊಗೊಂಡಿದ್ದನ್ನ 135 ರೂಪಾಯಿ ಮಾರಿದ್ರಿ. ಸೊ ಈ ಥರ ಟ್ರಿಕ್ಸು ಎಲ್ಲರೂ ವ್ಯಾಪಾರದಲ್ಲಿ ಮಾಡ್ತಾರಲ್ವ, ಅದೇ ಬೇಸ್ ಮೇಲೇ ಪ್ರಶ್ನೆಗಳು. ಸೊ ನಿಮಗೆ ಕೊಂಡ ಬೆಲೆ ಅಂದರೆ ಏನು, ಮಾರಿದ ಬೆಲೆ ಅಂದ್ರೇನು, ರಿಯಾಯಿತಿ ಅಂದರೆ ಏನು, ನಮೂದಿತ ಬೆಲೆ ಅಂದ್ರೇನು ಗೊತ್ತಾಗಬೇಕು. ಸೊ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಮೂದಿತ ಬೆಲೆ ಅಂತಂದರೆ ಅದ್ರ ಮೇಲೆ ಮಾಡಿರುವ MRP ದರ, ಆಯಿತಾ. ಅವರು 100ಕ್ಕೆ ತಂದು ಅದ್ರ ಮೇಲೆ 150 ಅಂತಹ ಸ್ಟಿಕ್ಕರ್ ಅಂಟಿಸಿ ಅದ್ರ ಮೇಲೆ ಒಂದು 10% ರಿಯಾಯಿತಿ ಕೊಡೋದು, ಈ ರೀತಿ ಟ್ರಿಕ್ಸ್ ನಡೀತಾ ಇರುತ್ತಲ್ಲ. ಸೊ ಅದನ್ನೇ ನಮೂದಿತ ಬೆಲೆ ಅಂತ ಕರೀತಾರೆ, ಆಯಿತಾ. ಸೊ ನೆಕ್ಸ್ಟು,
ಸೊ ಈ ಎಲ್ಲ ಕ್ವಶನ್ಸ್ಗಳನ್ನ ನಾವು ಒಂದು 50ರಿಂದ 60 ಕ್ವಶನ್ಸ್ನ ಈ ಚಾಪ್ಟರಿಂದ ಡಿಸ್ಕಸ್ ಮಾಡಲಿದ್ದೀವಿ. ಸೊ ಎಲ್ಲ ವೆರೈಟಿ ಆಫ್ ಕ್ವಶನ್ಸು ಪ್ರೀವಿಯಸ್ ಇಯರ್ ಬೇಸ್ಡ್ ಮೇಲೆ ಈ ಸಲ ಮತ್ತೆ ಅದನ್ನು ಕೇಳ್ತಾರೆ ಅನ್ನೋದಕ್ಕೋಸ್ಕರನೇ ಸೊ ನಾವು 50ರಿಂದ 60 ಕ್ವಶನ್ಸ್ ಡಿಸ್ಕಸ್ ಮಾಡ್ತೀವಿ. ಅದೇ ಕ್ವಶನ್ಸು ಖಂಡಿತ ರಿಪೀಟ್ ಆಗ್ತವೆ. ಸೊ ಪೂರ್ತಿ ಕ್ಲಾಸಸ್ ನೋಡ್ತಾ ಇರಿ. ಪ್ರಾಫಿಟ್ ಆ್ಯಂಡ್ ಲಾಸು ನೀವು ಮಾಡಿದ್ರೆ 6 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ, 3 ಕ್ವಶನ್. ಸೊ ಆ ರೀತಿ ನೋಡ್ತಾ ಇರಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ನೀವೊಂದು ಜಾಕೆಟನ್ನು 2500ಗಳಲ್ಲಿ ಖರೀದಿಸುತ್ತಿದ್ದರೆ ಮತ್ತು ಅದೇ ರೀತಿಯ 2 ಜಾಕೆಟ್ಗಳನ್ನು 4500ಕ್ಕೆ ಖರೀದಿಸಿದರೆ ನಿಮಗೆ ಎಷ್ಟು ಪ್ರತಿಶತ ರಿಯಾಯಿತಿ ಸಿಕ್ಕ ಹಾಗೆ ಆಗುತ್ತದೆ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಜಾಕೆಟ್ ತೊಗೊಂಡ್ರೆ 2500 ರೂಪಾಯಿ ಅಂತ. ಅದೇ ನೀವು 2 ಜಾಕೆಟ್ ತೊಗೊಂಡ್ರೆ 2 ಜಾಕೆಟ್ ತೊಗೊಂಡ್ರೆ 5000 ರೂಪಾಯಿ ಆಗಬೇಕಿತ್ತಲ್ವಾ? ಇಲ್ಲ, ಅವರು ಡಿಸ್ಕೌಂಟ್ ಕೊಡ್ತಿದ್ದಾರೆ. ಎಷ್ಟು? 4500ಕ್ಕೆ ಕೊಡ್ತಿದ್ದಾರೆ. ಸೊ 2 ತೊಗೊಂಡ್ರೆ ಅವರು 4500ಕ್ಕೆ ಕೊಡ್ತಿದ್ದಾರೆ. ಸೊ ಎಷ್ಟು ಕಡಿಮೆ ಮಾಡ್ದಂಗೆ ಆಯಿತು? 500 ರೂಪಾಯಿ ಕಡಿಮೆ ಮಾಡ್ದಂಗೆ ಆಯಿತು. ಎಷ್ಟಕ್ಕೆ? 5000ಕ್ಕೆ. ಸೊ ಅವರು ಪ್ರತಿಶತ ರಿಯಾಯಿತಿ ಕೇಳಿದ್ದಾರೆ. ಸೊ ಇಂಟು 100. 2 0 2 0 5 1 5 10 ಇದೊಂದು 0 ಇದೊಂದು 0 ಹೋಯಿತು. ಸೊ 10%. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ವಾ? ಇಷ್ಟೇ ಈಸಿ ಕ್ವಶನ್ಸು ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದರಿಂದ ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮಗೆ 6 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಸೊ ಈ ಕ್ವಶನ್, ರು 1 ಲಕ್ಷ ಮೌಲ್ಯದ ಮನೆಯನ್ನು ಎಯು ಬಿಗೆ 6% ಲಾಭದಲ್ಲಿ ಮಾರಾಟ ಮಾಡುತ್ತಾನೆ. ಬಿಯು ಮನೆಯನ್ನು ಮತ್ತೆ 3% ನಷ್ಟಕ್ಕೆ ಎಗೆ ಮಾರಾಟ ಮಾಡುತ್ತಾನೆ. ಇಡೀ ವಹಿವಾಟಿನಲ್ಲಿ ಎ ಲಾಭ ನಷ್ಟ ಎಷ್ಟು ಅಂತ. ಎಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ. ಸೊ ಎ 1 ಲಕ್ಷಕ್ಕೆ ಮನೆ ತಗೋತಾನ್ರಿ. ಎ ಅದನ್ನು ಬಿಗೆ 6% ಲಾಭದಲ್ಲಿ ಮಾರ್ತಾನಂತೆ. ಸೊ 1 ಲಕ್ಷಕ್ಕೆ 6% ಅಂತ ಲಾಭ ಅಂತಂದರೆ 6000 ರೂಪಾಯಿ ಇತ್ತು. ಸೊ 1,06,000 ರೂಪಾಯಿಗೆ ಮಾರ್ತಾನೆ. ಬಿ ಮತ್ತೆ ಇದನ್ನು ಹೇಗೆ 3% ನಷ್ಟದಲ್ಲಿ ಮಾರ್ತಾನೆ. 3% ಇದ್ರದಲ್ಲ, 3% ಆಫ್ ದಿಸ್. 3% ಆಫ್ 1,06,000 ರೂಪಾಯಿ. ಇದರದ 3% ನಷ್ಟದಲ್ಲಿ ವಾಪಸ್ ಹೇಗೆ ಮಾರ್ತಾನೆ. ಸೊ 1,06,000 ನಷ್ಟ, 3% ನಷ್ಟ ಅಂತಂದರೆ ಅದ್ರದ್ದು ಕಂಡು ಹಿಡೀರಿ. ಅದು ಎಷ್ಟು ಬರುತ್ತೆ? 3%. 2 0 ಆಯಿತು. 3 0 0, 6 18, 3 1 3 ಅಲ್ವಾ? ಹಾಂ, ಅಷ್ಟು. ಒಂದು ಸೆಕೆಂಡ್ ಇರಿ. ಸೊ 3180 ಇದಾಯಿತು. ಏನದು ನಷ್ಟ ಆಯಿತು ಇದಕ್ಕೆ. ಸೊ 1,06,000ಕ್ಕೆ 3180. ಸೊ ಇಷ್ಟಕ್ಕೆ ಮಾರ್ತಾನೆ. ಸೊ 10ರಲ್ಲಿ 8 ಕಳೆದ್ರೆ 2, 10ರಲ್ಲಿ 8 ಮತ್ತೆ ಇಲ್ಲಿ ಕೈಲ ಬರುತ್ತೆ. ಸೊ 10ರಲ್ಲಿ 2 ಕಳೆದ್ರೆ 8, ಇಲ್ಲಿ ಮತ್ತೆ ಕೈಲ ಬರುತ್ತೆ. 6ರಲ್ಲಿ 4 ಕಳೆದ್ರೆ 2. ಸೊ ಇಲ್ಲಿ 0, ಇಲ್ಲಿ 1. 1,02,820ಕ್ಕೆ ಮಾರ್ತಾನೆ ವಾಪಸ್ಸು. ಅಂದರೆ ಇಲ್ಲಿ ಬಿ ಎಷ್ಟಕ್ಕೆ ಕೊಟ್ಟಂಗಾಯಿತು ಹೇಗೆ ವಾಪಸ್ಸು? 1,02,820 ರೂಪಾಯಿಗೆ. ಸೊ ಇದರಿಂದ ಹೇಗೆ ಎಷ್ಟು ಲಾಭ ಆದಂಗಾಯಿತು? 2,820 ರೂಪಾಯಿ ಅಲ್ವಾ? ಸೊ 1 ಲಕ್ಷ, ಇಲ್ಲಿ ನೋಡಿ, 1 ಲಕ್ಷಕ್ಕೆ ಎ ಕೊಂಡ್ಕೊಂಡಿದ್ದಾನೆ. ಮತ್ತೆ ಅವನಿಗೆ ಒಳ್ಳೆ 1,02,800 ರೂಪಾಯಿ, 820 ರೂಪಾಯಿಗೆ ಸಿಕ್ತು. ಸೊ 2,820 ರೂಪಾಯಿ ಲಾಭ ಆಯ್ತಲ್ವಾ? ಸೊ ಗೇನ್ ಆಫ್ 2,820 rupees. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಈ ರೀತಿ ಒಂದು ವೇ 1. ಇನ್ನೊಂದು ರೀತಿಯಲ್ಲೂ ಇದನ್ನ ಮಾಡ್ಬೋದು. ಅದನ್ನ ಯಾವ ರೀತಿ ಅಂತ ನಾನು ಹೇಳ್ತೇನೆ, ತಿಳಿತಾ? ಈ ರೀತಿ ಪ್ರತಿಯೊಂದರದ್ದು ಕಂಡು ಹಿಡಿದ್ರೆ ನಿಮಗೆ ಸಿಗುತ್ತೆ. ಇನ್ನೊಂದು ರೀತಿ ಮಾಡೋದು ನಾನು ಹೇಳ್ಕೊಡ್ತೀನಿ. ಅದು ವೇ 2, ಅದು ಈಸಿ ಇದಕ್ಕಿಂತ. ಸೊ ಅದನ್ನು ಫಾಲೋ ಬೇಕಾದರೆ ಮಾಡ್ಬೋದು. ಏನಿದೆ 1 ಲಕ್ಷ. ಸೊ ಫಸ್ಟ್ಗೆ
6% ಲಾಭಕ್ಕೆ ಮಾರ್ತಾರೆ. ಸೊ 106/100. ಆಮೇಲೆ 3% ಲಾಸ್ಗೆ ಮಾರ್ತಾರೆ. ಇದು ಬಿ ಕೊಟ್ಟಿರೋದು. ಮತ್ತೆ ಬಿ ಎಗೆ 3% ನಷ್ಟ ಅಂದರೆ 100ಕ್ಕೆ ಲಾಭ 6 ಅಂತಂದರೆ 106, 100ಕ್ಕೆ 3% ನಷ್ಟ ಅಂತಂದರೆ 97 ಆಯ್ತಲ್ವ. ಸೊ ಇದು 97/100. ಇದನ್ನು ಬಿಡಿಸಿದ್ರೆ ನಿಮಗೆ ಎಗೆ ಎಷ್ಟು ದುಡ್ಡಿಗೆ ವಾಪಸ್ ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ನೋಡಿ, ಸೊ ಇವೆರಡು 0 ಹೋಯ್ತು, ಇವೆರಡು 0 ಹೋಯ್ತು, ಇವೆರಡು 0, ಇವೆರಡು 0. ಸೊ 106 × 97. 7 6 42, 7 1 7, 96 54, 9, 2 8, 7 5 12, 91 10 ಅಲ್ವಾ. ಇಲ್ಲಿ ಇನ್ನೊಂದು 0 ಇದೆ. ಸಾರಿ, ಇಲ್ಲಿ 2 0, ಇವೆರಡು 0 ಹೋಯ್ತು, ಇಲ್ಲಿ ಇನ್ನೊಂದು 0 ಇದೆ. ಸೊ ಈ 0 ಇಲ್ಲಿ ಬರುತ್ತೆ. ಸೊ 1,02,825 ಅಲ್ವಾ. ಸೊ ಅದೇ 1 ಲಕ್ಷಕ್ಕೆ ತೊಗೊಂಡಿದ್ದು 1,02,820ಕ್ಕೆ ಹೆಚ್ಚಿಗೆ ಸಿಕ್ಕಿದೆ. ಸೊ 2,820 ರೂಪಾಯಿ ಲಾಭ ಆದಂಗೆ ಆಗುತ್ತಲ್ವ ಡಿಗೆ. ಸೊ ಅದೇ ಗೇನ್ ಆಫ್ RS 2,820 rupees. ಆಯಿತಾ. ಇಷ್ಟೇ ನೀವು ಮಾಡಿದ್ರೂ ಬರುತ್ತೆ. ಇದನ್ನು ನೀವು ಪಾಪ್ಯುಲೇಷನಲ್ಲಿ ಪರ್ಸೆಂಟೇಜ್ ಚಾಪ್ಟ್ರಲ್ಲಿ ಮಾಡಿದ್ರಲ್ವ ಅದೇ ರೀತಿ ಇದನ್ನು ಮಾಡಬೇಕು. ಫಸ್ಟಿಗೆ 6% ಲಾಭಕ್ಕೆ. ಸೊ ಲಾಭ ಅಂತಂದರೆ 100ಗೆ ಎಷ್ಟು ಲಾಭ ಆಗಿದೆ ಅಷ್ಟು ಕೂಡಿಸೋದು. ನಷ್ಟ ಮಾಡಿದ್ರೆ ಎಷ್ಟು ನಷ್ಟ ಆಗಿರುತ್ತೆ ಅದನ್ನು ಕಳೆಯೋದು. ಅದನ್ನು ಈ ರೀತಿ ಪರ್ಸೆಂಟೇಜಲ್ಲಿ ಲೆಕ್ಕ ಹಾಕಿದ್ರೆ ನಿಮಗೆ ಡೈರೆಕ್ಟಾಗಿ ಎಷ್ಟು 1 ಲಕ್ಷ ಇದ್ದಿದ್ದು ಎಷ್ಟಾಯಿತು ಅನ್ನೋದು ಲೆಕ್ಕ ಸಿಗುತ್ತೆ. ಸೊ ಎಷ್ಟು 1 ಲಕ್ಷಕ್ಕಿಂತ ಎಷ್ಟು ಹೆಚ್ಚಿದೆ ಅಷ್ಟು ಲಾಭ ಆಗುತ್ತೆ. ಅಕಸ್ಮಾತ್ ಅದು 1 ಲಕ್ಷಕ್ಕಿಂತ ಕಡಿಮೆ ಅಂತ ಬಂದರೆ ಅದು ನಷ್ಟ ಅಂತ ಆಗುತ್ತೆ ಅಲ್ವಾ. ಸೊ 2,820 ರೂಪಾಯಿ ಗೇನ್ ಆಗುತ್ತೆ ಎಗೆ. ಮೂರನೇ ಕ್ವಶನ್. ಸೋನಿ sold a mobile phone to Raju at a profit of 10%. Raju sold it to Alok at a loss of 5%. And Alok sold it to Sohan at a profit of 20%. ಇಲ್ಲಿನೂ ಅದೇ ಆಗ್ತಾಯಿದೆ. ಕನ್ಸರ್ವೇಟಿವ್ ಆಗಿ ಒಬ್ಬರು ಇನ್ನೊಬ್ಬರಿಗೆ ಮಾರ್ತಾ ಇದ್ದಾರೆ. ಸೋನಿ ರಾಜುಗೆ ಮಾರ್ತಿದ್ದಾರೆ, ರಾಜು ಮತ್ತೆ ಅಲೋಕ್ಗೆ, ಅಲೋಕ್ ಮತ್ತೆ ಸೋಹನ್ಗೆ ಮಾರ್ತಾ ಇದ್ದಾನೆ. ಸೊ ಈ ರೀತಿ ಇದ್ದಾಗ ನೀವು ಅದೇ ಮತ್ತೆ ಕನ್ಸರ್ವೇಟಿವ್ ಅಂದರೆ ಪಾಪ್ಯುಲೇಷನಲ್ಲಿ ಯಾವ ರೀತಿ ಮಾಡಿದಾರಲ್ಲ ಅದೇ ರೀತಿ ಮಾಡಬೇಕು. ಸೋಹನ್ ಅದನ್ನು ಈ ಕೊನೆ ಮೊತ್ತ ಕೇಳಿದ್ದಾರೆ. ಸೊ ಸೋಹಾನು ಲಾಸ್ಟ್ಗೆ ಎಷ್ಟು ಕೊಡ್ತಾನೆ ಅನ್ನೋದು ಕೊಟ್ಟಿದ್ದಾರೆ. ಸೊ ಅವರು ಆಮೇಲೆ ಏನು ಕೇಳಿದ್ದಾರೆ, ಸೋನಿ ಮೊಬೈಲ್ನ ಎಷ್ಟು ಕೊಂಡ್ಕೊಂಡ್ರು. ಸೊ ಫಸ್ಟ್ ಸೋನಿ ಎಷ್ಟು ಕೊಂಡ್ಕೊಂಡ್ರು ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಇಟ್ಕೊಳ್ಳಿ. ಸೊ ಸೋನಿ ಅದನ್ನು ಫಸ್ಟ್ಗೆ 10% ಲಾಭದಲ್ಲಿ ಮಾಡಿದ್ರು. 10% ಲಾಭ ಅಂತಂದರೆ ಹೇಳಿದೆ ನಾನು 100ಕ್ಕೆ 10 ಸೇರಿಸೋದು, 110. ಸೊ 110 / 100 ಇಂಟು ರಾಜು ಅದನ್ನು 5% ನಷ್ಟದಲ್ಲಿ ಅಲೋಕ್ಗೆ ಮಾರಿದನು. ಇದು ರಾಜುಗೆ ಸಿಕ್ಕ ಬೆಲೆ ಆಯಿತು. ಇದನ್ನು ಮತ್ತೆ 5% ನಷ್ಟದಲ್ಲಿ ಯಾರು ರಾಜು ಅಲೋಕ್ಗೆ ಮಾರ್ತಾನೆ. 5% ನಷ್ಟ ಅಂತಂದರೆ 100ರಲ್ಲಿ 5 ಕಡಿಯೋದು. ಸೊ ಇದಾಯಿತು. ಇದು ಅಲೋಕ್ಗೆ ಸಿಕ್ಕಿತು. ಅಲೋಕ್ಗೆ ಸಿಕ್ಕ ಇಷ್ಟು ಹಣಕ್ಕೆ ಅಲೋಕ್ಗೆ ಸಿಕ್ಕಿದೆ. ಇದನ್ನು ಮತ್ತೆ ಸುಹಾನು ಅಲೋಕು ಸುಹಾನಿಗೆ 20% ಲಾಭದಲ್ಲಿ ಮಾರ್ತಾನೆ. ಸೊ 20% ಲಾಭದಲ್ಲಿ ಮಾರಿದಾಗ ಎಷ್ಟಾಯಿತು, ಇದು 120/100 = ಎಷ್ಟಿದೆ, 6,270 ರೂಪಾಯಿ ಇದೆ. ಸೊ ಇದನ್ನು ಬಿಡಿಸಿದಾಗ ಎಕ್ಸ್ ಬೆಲೆ ಸಿಗುತ್ತಲ್ಲ ಅದೇ ಸೋನಿ ಆ ಮೊಬೈಲ್ಗೆ ನೀಡಿದ ಹಣ. ಸೊ ಇದನ್ನು ಬಿಡಿಸಿ ಆನ್ಸರ್ ಬರುತ್ತೆ. ಸೊ ಬಿಡಿಸೋಣವಾ. ಸೊ ಈ 0 ಹೋಯಿತು, ಈ 0 ಹೋಯಿತು. 5 1 5 19 5 20. ಸೊ 1 ಸೆಕೆಂಡ್ ಇದೆ. ಮತ್ತು 11 1 11 5 55 7 ಉಳಿತು 70 570. ಇದು 3 4 12 ಇದು 4 ಸಾರಿ 1 ಸೆಕೆಂಡ್ ಇರಿ. 4 3 12 4 3 12 4 25 100 ಇಷ್ಟಾಯಿತು. ಸೊ ಇದನ್ನು 3ರಿಂದ ಇದನ್ನ ಭಾಗ ಹೊಡಿರಿ, ಇದನ್ನು ಅಳಕಿಸ್ತೀನಿ ರೀ. ಸೊ ಮೇಲ್ಗಡೆ ಭಾಗ ಹೊಡೆಯೋದು ನಾನು ಇಲ್ಲ ನಿಮಗೆ ಫಸ್ಟಿಗೆ ಹೇಳಿದ್ದೀನಿ. 3 1 3 2 ಉಳಿತು 3 9. ಸೊ 19 1 19 10. ಸೊ ಇಲ್ಲಿ ಕೆಳಗಡೆ 20 25 ಇದೆ, ಇಲ್ಲಿ 10 ಇದೆ. ಸೊ x = 10 × 20 × 25 ಆಗುತ್ತೆ. ಸೊ 25 × 20 25 × 20 500 ಆಗುತ್ತೆ, ಇಂಟು 10. ಸೊ 1000 5000 ಆಗುತ್ತೆ. ಸೊ 5,000 ರೂಪಾಯಿ ಆಪ್ಷನ್ ಎ ಇದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್.
ಈ ರೀತಿ ಮಾಡಬೇಕು. ಈ ರೀತಿ ಇಟ್ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡಿ ಗೊತ್ತಾಗುತ್ತೆ. ಕಾನ್ಸೆಪ್ಟ್ ಕಲೀರಿ, ಅದಾದಮೇಲೆ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಸೊ ಒಬ್ಬರಿಂದ ಒಬ್ಬರಿಗೆ ಈ ರೀತಿ ಮಾರಾಟ ಮಾಡಿದಾಗ ಅದನ್ನ ಎಷ್ಟು ಪರ್ಸೆಂಟ್ ಇಲ್ಲಿ ಲಾಭದಲ್ಲಿ ಅಥವಾ ನಷ್ಟದಲ್ಲಿ ಮಾರಿದ್ದಾರೆ ಅನ್ನೋದು ಗೊತ್ತಿರಬೇಕು. ಸೊ ಅವರು ಲಾಭ ನಷ್ಟ ಕೊಟ್ಟಾಗ ಈ ರೀತಿ ಅವರು ಎಷ್ಟು ಎಲ್ಲಿ ತನಕ ಮಾರಿದ್ದಾರೆ ಅದನ್ನು ಹಾಕ್ತಾ ಹೋಗ್ಬೇಕು. ಅವ್ರು ಅಕಸ್ಮಾತ್ ಇಲ್ಲಿ 20% ಲಾಭದಲ್ಲಿ ಸೋಹನ್ಗೆ ಮಾರಿದರೆ ಲಾಸ್ಟ್ಗೆ ಅಲೋಕ್ ಎಷ್ಟು ಹಣ ನೀಡಿದ ಅಂತ ಈ ರೀತಿ ಕೇಳಿದ್ರೆ ಇಲ್ಲಿ ಅಲೋಕನ್ ಜಾಗದಲ್ಲಿ ಎಕ್ಸ್ ಅಂತ ಹಾಕಿ ಇಲ್ಲಿ ಅವರು ಸೋನಿ ಎಷ್ಟಕ್ಕೆ ತಂದಿದ್ರು ಅನ್ನೋದು ಕೊಡ್ತಾರೆ. ಸೊ ಇಲ್ಲಿ ಅದನ್ನ ಹಾಕಿ ಬಿಡಿಸ್ಬೋದು. ಸೊ ಯಾವ್ದನ್ನ ಕೇಳಿರ್ತಾರೆ ಅದ್ರಲ್ಲಿ ಎಕ್ಸ್, ಸೊ ಉಳಿದೆಲ್ಲ ಕೊಟ್ಟಿರೋದು ಡಾಟಾ ಹಾಕಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಈ ಕ್ವಶನ್ಗೆ 5,000 ಆನ್ಸರ್. ಒಂದು ವಸ್ತುವಿನ ನಮೂದಿತ ಬೆಲೆ, ನಾನು ಹೇಳಿದ್ದೀನಿ ನಮೂದಿತ ಬೆಲೆ ಅಂತಂದ್ರೆ ಏನು ಅಂತ, MRP ರೇಟ್. ಸೊ MRP ಅಂತಂದ್ರೆ ಅವರು ತಗೊಂಡಿರೋದಕ್ಕಿಂತ ಅವರು ಹೆಚ್ಚಿಗೆ ಅದರಲ್ಲಿ ಬರೆದಿರ್ತಾರೆ. ಸೊ ಮಾರ್ಕ್ ಪ್ರೈಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಒಂದು ವಸ್ತುವಿನ ನಮೂದಿತ ಬೆಲೆಯಲ್ಲಿ 10% ಮತ್ತು 12% ರಿಯಾಯಿತಿ ನಂತರ ಅದನ್ನು 9,504ಕ್ಕೆ ಮಾರಾಟ ಮಾಡಲಾಗುತ್ತದೆ. ಹಾಗಾದರೆ ನಮೂದಿತ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮೂದಿತ ಬೆಲೆ ಎಷ್ಟು ಅಂತ ಕೇಳಿದರೆ ನಮ್ಗೆ ಗೊತ್ತಿಲ್ಲ. ಅದ್ರ ಮೇಲೆ 10% ಫಸ್ಟ್ಗೆ ಕೊಡ್ತಾರೆ. ಸೊ 90% ಆಯಿತು. ಇದ್ರದ್ದು ಮತ್ತೆ 12%ನಷ್ಟು ರಿಯಾಯಿತಿ ಕೊಡ್ತಾರೆ. ಸೊ 88 ಆಯಿತು. ಇದು ಈಕ್ವಲ್ ಟು ಎಷ್ಟಿದೆ ಅಂತ 9,504 ಇದೆ. ಸೊ 9504 ಇದೆ. ಸೊ ಇದನ್ನ ಬಿಡಿಸಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಇದು 0, ಇದು 0 ಆಯಿತು. 11 8 88, 11 8 88, 7 ಉಳಿತು 70, 11 6 66, 4 ಉಳಿತು 864 ಇತ್ತು. ಇದು 8 1 8 0 8 8 64, 9 1 9 9 2 18. ಸೊ ಎಕ್ಸ್ ಇಸ್ಕ್ವಲ್ ಟು 12, ಇಲ್ಲಿ 10 ಇದೆ, ಇಲ್ಲಿ 100 ಇದೆ, ಇಂಟು 10, ಈ 2 0. ಸೊ 12,000 ರೂಪಾಯಿ ಆಯಿತು. ಸೊ RS 12,000 ಇಸ್ ದ ಕರೆಕ್ಟ್ ಆನ್ಸರ್ ಇದಕ್ಕೆ, ಆಪ್ಷನ್ ಎ. ಸೊ 12,000 ರೂಪಾಯಿ ಅದರದ್ದು ನಮೂದಿತ ಬೆಲೆ ಇತ್ತು. ಅದ್ರ ಮೇಲೆ ಮತ್ತೆ 10% 12% ಡಿಸ್ಕೌಂಟ್ ಕೊಟ್ಟರೆ ಅದು 9,504 ಆಗುತ್ತೆ. ಅದನ್ನು ಈ ರೀತಿ ಬಿಡಿಸಿದ್ರೆ ನಿಮಗೆ 12,000 ಬರುತ್ತೆ. ಸೊ ನಮೂದಿತ ಬೆಲೆ ಕೇಳಿದಾಗ ಎಕ್ಸು, ಅವರು ಅಕಸ್ಮಾತ್ ನಮೂದಿತ ಬೆಲೆ ಕೇಳಿ ಮಾರಾಟದ ಬೆಲೆ ಕೊಟ್ಟು ನಮೂದಿತ ಬೆಲೆ ಕೊಟ್ಟು ಮಾರಾಟದ ಬೆಲೆ ಕೇಳಿದ್ರೆ ಸೊ ಇದನ್ನು 12,000 ಅಂತ ಹಾಕಿ, ಇದು ಅಕಸ್ಮಾತ್ ಇಷ್ಟಕ್ಕೆ ಅವರು ನಮೂದಿತ ಬೆಲೆ ಕೊಟ್ಟಿದ್ದಾರೆ. ಸೊ ಮಾರಾಟದ ಬೆಲೆ ಎಷ್ಟು, ಈ 2 ಸಲ ಎಷ್ಟು ಡಿಸ್ಕೌಂಟ್ ಕೊಟ್ಟಾಗ ಅಂತ ಕೇಳಿದಾಗ ಸೊ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅದನ್ನು ಮಾಡಿದ್ರೆ ನಿಮಗೆ ಮತ್ತೆ ಇದೇ ಆನ್ಸರ್ ಸಿಗುತ್ತೆ. ಬಿಡಿಸಿ ನೋಡಿ, ಇದನ್ನು ನೀವು ಬಿಡಿಸಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಸೊ 9,504 ಬರುತ್ತೆ. ಸೊ ಅವರು ಅಲ್ಟರ್ನೇಟಿವ್ ಆಗಿ ಕೆಲವೊಂದು ಸಲ ನಮೂದಿತ ಬೆಲೆ ಕೊಟ್ಟು ಮಾರಿದ ಬೆಲೆ ಕೇಳ್ತಾರೆ, ಕೆಲವೊಂದು ಸಲ ಮಾರಿದ ಬೆಲೆ ಕೊಟ್ಟು ನಮೂದಿತ ಬೆಲೆ ಕೇಳ್ತಾರೆ. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಏನು ಕೊಟ್ಟಿದ್ದಾರೆ, ಏನು ಕೇಳ್ತಿದ್ದಾರೆ ಅನ್ನೋದನ್ನ ಓದಬೇಕು. ಮಾರಾಟಗಾರನು 20 ಸೇಬುಗಳನ್ನು ರೂ 300ಕ್ಕೆ ಖರೀದಿಸಿ 20 ಸೇಬು 300ಕ್ಕೆ ಖರೀದಿಸ್ತಾನಂತೆ. ಅವುಗಳನ್ನು 15ಕ್ಕೆ ರೂ 300ರಂತೆ ಮಾರಾಡ್ತಾನೆ. 20 ಸೇಬು ಆ್ಯಪಲ್ಲು ಇದು ಮಾರಾಟ ಮಾಡ್ತಾನೆ. ಸೆಲ್ಲಿಂಗ್ ಪ್ರೈಸ್ ಇದು ಕಾಸ್ಟ್ ಪ್ರೈಸ್. ಇದು 320 ಸೇಬುಗಳನ್ನು 300 ರೂಪಾಯಿಗೆ ತಗೋತಾನೆ. ಬಟ್ ಅದೇ ವಾಪಸ್ ಮಾರುವಾಗ 15 ಸೇಬುಗಳಿಗೆ 300 ರೂಪಾಯಿ ಅಂತ ಮಾರ್ತಾನೆ. ಹಾಗಾದರೆ ನೀವು 20 ಸೇಬುಗಳ ಮಾರಾಟದ ಬೆಲೆ ಕಂಡುಹಿಡಿಯಿರಿ. 20 ಸೇಬುಗಳ ಮಾರಾಟದ ಬೆಲೆ ಎಷ್ಟಾಯಿತು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಾನು ಫಸ್ಟ್ ಪರ್ಸೆಂಟೇಜ್ ವಿಡಿಯೋದಲ್ಲಿ. ಸೊ 15 2 20, ಸೊ 400 ರೂಪಾಯಿ ಆಯಿತು. ಸೊ 20 ಸೇಬುಗಳ ಮಾರಾಟದ ಬೆಲೆ 400 ರೂಪಾಯಿ. ಸೊ ಪ್ರತಿ 20 ಸೇಬುಗಳಿಂದ ಅವರಿಗೆ 100 ರೂಪಾಯಿ ಲಾಭ ಸಿಗ್ತಿದೆ. 300 ರೂಪಾಯಿಗೆ ತಂದಿರೋ ಸೇಬು ಹಣ್ಣುಗಳು 400 ರೂಪಾಯಿಗೆ ಮಾರ್ತಾ ಇದ್ದಾವೆ. ಸೊ ಪ್ರತಿ 20 ಸೇಬು ಹಣ್ಣುಗಳಿಗೆ 100 ರೂಪಾಯಿ ಲಾಭ ಸಿಗ್ತಿದೆ. ಅವರಿಗೆ 300 ರೂಪಾಯಿ ಲಾಭ ಗಳಿಸಲು ಎಷ್ಟು ಸೇಬು ಹಣ್ಣುಗಳನ್ನು ಮಾರಬೇಕಂತ ಕೊಟ್ಟಿದ್ದಾರೆ. ಸೊ ಪ್ರತಿ 20ಕ್ಕೆ 100 ರೂಪಾಯಿ ಆದರೆ ಸೊ 300 ರೂಪಾಯಿ ಗಳಿಸೋಕ್ಕೆ ಇದನ್ನು ಇಂಟು 3 ಮಾಡಬೇಕು. ಇದು 300 ರೂಪಾಯಿ ಲಾಭ ಬರುತ್ತೆ. ಸೊ ಅದೇ ರೀತಿ ಇದಕ್ಕೆ ಇಂಟು 23 ಮಾಡಿದ್ರೆ ಇಸ್ಕ್ವಲ್ ಟು 60 ಬರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ವಾ. ಸೊ 60 ಸೇಬುಗಳನ್ನ ತಂದು ಅವರು 60 ಸೇಬುಗಳನ್ನೆಲ್ಲ ಮಾರಿದ್ರೆ ಅವರಿಗೆ ಆವಾಗ 300 ರೂಪಾಯಿ ಲಾಭ ಸಿಗುತ್ತೆ. ಸೊ 20 ಸೇಬುಗಳು ತಂದರೆ 100 ರೂಪಾಯಿ ಲಾಭ ಸಿಗುತ್ತೆ ಅಂತ ನಮ್ಗೆ ಗೊತ್ತಾಯಿತು. ಸೊ ಅದೇ ರೀತಿ 60 ಸೇಬುಗಳು ತಂದರೆ 300 ರೂಪಾಯಿ ಲಾಭ ಸಿಗುತ್ತೆ ಅಂತ ನೀವು ಕಂಡುಹಿಡಿದ್ರಿ. ಸೊ ಅದೇ ರೀತಿ 60 ಸೇಬುಗಳು, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಇದು.
ಅಮೂಲ್ ತಮ್ಮ ಉತ್ಪನ್ನಗಳ ಬೆಲೆಯನ್ನು 20% ಹೆಚ್ಚಿಸಿದ್ದಾರೆ. ಯಾವುದೇ ಲಾಭ ಮತ್ತು ನಷ್ಟ ಆಗದಂತೆ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವರು ಎಷ್ಟು ರಿಯಾಯಿತಿ ನೀಡಬೇಕು? ಸೊ ಯಾವುದೇ ಡಾಟಾ ಕೊಡ್ತಾ ಇದ್ದಾಗ ನೀವು ಅದನ್ನು 100 ಅಂತ ಇಟ್ಕೋಬೇಕು. ಅವರು 100 ರೂಪಾಯಿಗೆ ತೊಗೊಂಡಿದ್ದಾರೆ ಒಂದು ವಸ್ತುವನ್ನು, 20% ಹೆಚ್ಚಿಗೆ ಮಾಡಿದಾರಂತೆ. ಸೊ 20% ಹೆಚ್ಚಿಗೆ ಮಾಡಿದ್ರೆ ಅದನ್ನು 120 ರೂಪಾಯಿ ಮಾಡಿದ್ದಾರೆ. ಆದರೆ ಅವರು ಮಾರಾಟ ಮಾಡುವಾಗ ಏನು ಮಾಡಬೇಕು, ವಾಪಸ್ಸು ಯಾವುದೇ ಲಾಭ ಮತ್ತು ನಷ್ಟ ಇಲ್ಲದೆ ಮಾರಬೇಕಂತೆ. ಸೊ ಯಾವುದೇ ಲಾಭ ಮತ್ತು ನಷ್ಟ ಇಲ್ಲದೆ ಮಾರಬೇಕಂತಂದ್ರೆ ಎಷ್ಟು, ಅವ್ರು ಎಷ್ಟಕ್ಕೆ ತೊಗೊಂಡಿದ್ದಾರೆ ಅಷ್ಟಕ್ಕೆ ಮಾರಿದ್ರೆ ಯಾವುದೇ ಲಾಭ ಮತ್ತು ನಷ್ಟ ಆಗೋದಿಲ್ಲ. ಸೊ 100 ರೂಪಾಯಿಗೆ ಮಾರಬೇಕು. ಸೊ 120 ರೂಪಾಯಿ ಇದ್ದಿದ್ದನ್ನ 100 ರೂಪಾಯಿಗೆ ಮಾರಬೇಕು ಅಂತಂದರೆ ಎಷ್ಟು ಕಡಿಮೆ ಮಾಡಬೇಕು, 20 ರೂಪಾಯಿ ಕಡಿಮೆ ಮಾಡಬೇಕು. ಸೊ 120ಕ್ಕೆ 20 ರೂಪಾಯಿ ಡಿಸ್ಕೌಂಟ್ ಕೊಟ್ಟರೆ ವಾಪಸ್ಸು 100 ರೂಪಾಯಿಗೆ ಮಾರುತ್ತೆ. ಸೊ 120ಕ್ಕೆ 20 ರೂಪಾಯಿ ಡಿಸ್ಕೌಂಟ್ ಆದರೆ ಅವರು ಪರ್ಸೆಂಟೇಜ್ ಕೇಳಿದ್ದಾರೆ, ಲಾಭದ ರಿಯಾಯಿತಿಯ ಪ್ರತಿಶತ, ಹೌ ಮಚ್ ಡಿಸ್ಕೌಂಟ್ ಶುಡ್ ಬಿ ಗಿವನ್ ಅಂತ ಕೇಳಿದ್ದಾರೆ. ಸೊ ಪರ್ಸೆಂಟೇಜ್ ಕೇಳಿದ್ದಾರೆ. ಸೊ ಇಂಟು 100, 21 26 5 3 ಸಾರಿ 2 3 2 50. ಸೊ 50/3, 55% ಇದೆಯಾ? ಹಾಂ, 50/3% ಕರೆಕ್ಟ್ ಆನ್ಸರ್. ಇಷ್ಟೇ. 100 ರೂಪಾಯಿ ಇದ್ದಿದ್ದು 20% ಜಾಸ್ತಿ ಮಾಡ್ತಾರೆ. ಸೊ 120 ರೂಪಾಯಿ ಆಗುತ್ತೆ. 120ಕ್ಕೆ ಎಷ್ಟು % ಕಡಿಮೆ ಮಾಡಿದ್ರೆ ಅದು ವಾಪಸ್ 100 ರೂಪಾಯಿ ಆಗುತ್ತೆ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಸೊ 50/3% 120ಕ್ಕೆ 100 ರೂಪಾಯಿ ಆಗುತ್ತೆ. ಸೊ ಅದಕ್ಕೋಸ್ಕರ 50/3% ಡಿಸ್ಕೌಂಟ್ ಕೊಟ್ಟರೆ ಅದು ವಾಪಸ್ಸು ಎಷ್ಟು 100 ರೂಪಾಯಿಗೆ ಮಾರಾಟ ಮಾಡುತ್ತೆ. ಅದರಿಂದ ಯಾವುದೇ ಲಾಭ ಮತ್ತು ನಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆಪ್ಷನ್ 50/3 ಇಸ್ ದ ಕರೆಕ್ಟ್ ಆನ್ಸರ್. ಕಂಪ್ಯೂಟರನ್ನು 26,000 ರೂಪಾಯಿಗೆ ಮಾರಾಟ ಮಾಡುವ ಮೂಲಕ ಒಬ್ಬ ವ್ಯಕ್ತಿಯು 4% ಗಳಿಸ್ತಾನಂತೆ. 26,000 ರೂಪಾಯಿಗೆ ಮಾರಾಟ ಮಾಡೋದ್ರಿಂದ 4% ಗಳಿಸ್ತಾನೆ ಅಂತಂದರೆ ಇದು 104%ನ ಬೆಲೆ ಆಯಿತು ಅಲ್ವಾ? ಸೊ ಅವನು ಕಂಪ್ಯೂಟರನ್ನು ಅವರು 19,000ಗೆ ಮಾರಾಟ ಮಾಡಿದರೆ ನಷ್ಟ ಎಷ್ಟಾಗುತ್ತೆ ಅಂತ ಕೇಳಿದ್ರು. ಸೊ 19% ಮಾಡಿದ್ರೆ ಎಷ್ಟು ಪರ್ಸೆಂಟೇಜು ಅನ್ನೋದು ಕಂಡುಹಿಡಿಬೇಕು. ಇದನ್ನು ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೂ ಆನ್ಸರ್ ಸಿಗುತ್ತೆ ನಿಮಗೆ. 19,000 ಇಂಟು 104 / 26,000. ಈ 3 0 ಹೋಯ್ತು ಅಲ್ವಾ? ಇದು ಹೋಯ್ತು, ಇದು ಹೋಯ್ತು. 2 1 2 13 2 5 10 2 2 2 4 13 1 13 13 4 52 19 4 76. ಸೊ 76 ಬಂತು. 100ಕ್ಕೆ ತೊಗೊಂಡಿದ್ದು 76ಕ್ಕೆ ಮಾರಿದಾಗ ಎಷ್ಟು ನಷ್ಟ ಆಯಿತು? 10ಕ್ಕೆ 10ರಲ್ಲಿ 6 ಕಳೆದ್ರೆ 4, 10ರಲ್ಲಿ 8 ಕಳೆದ್ರೆ 2. ಇಲ್ಲಿ ಕೈಲ ಬರುತ್ತಲ್ವ, 10ರಲ್ಲಿ 6 ಕಳೆದ್ರೆ 100ಕ್ಕೆ 76 ಕಳೆದ್ರೆ ಎಷ್ಟು ಅನ್ನೋದನ್ನ ನೀವು 10ರಲ್ಲಿ 6 ಕಳೆದ್ರೆ 4, 10ರಲ್ಲಿ 8 ಕಳೆದ್ರೆ 8. ಸೊ 24 ಬಂತು. ಸೊ 24% ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಸೊ 100 ಇಲ್ಲಿ 104 ಇದೆ. ಸೊ ಇದು 4% ಲಾಭ ಆಯಿತು. ಇಲ್ಲಿ 76 ಬಂತು. ಸೊ 100 ಇದ್ದಿದ್ದು 76 ಆಗಿದೆ. ಸೊ ಎಷ್ಟು ಪರ್ಸೆಂಟೇಜ್ ನಷ್ಟ ಆಯಿತು? 24% ನಷ್ಟ ಆಯಿತು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ 8ನೇ ಕ್ವಶನ್ನು. ಎ ಡೀಲರ್, ಅಥವಾ ಕನ್ನಡದಲ್ಲಿ ಓದ್ತೀನಿ. ವ್ಯಾಪಾರಿ ಒಂದು ವಸ್ತುವಿನ ಮೇಲೆ 25% ರಿಯಾಯಿತಿಯನ್ನು ನೀಡುತ್ತಾನೆ. ಮತ್ತೆ ಅವರು ನಗದು ಪಾವತಿ ಮಾಡಿದಲ್ಲಿ 15% ರಿಯಾಯಿತಿಯನ್ನು ನೀಡುತ್ತಾರೆ. ಹಾಗಾದರೆ 255 ರು ನಗದು ನೀಡಿ ಖರೀದಿಸಿದರೆ ವಸ್ತುವಿನ ನಮೂದಿತ ಬೆಲೆ. ಸೊ ಇಲ್ಲಿ ಏನಿದೆ ಈ ಕ್ವಶನಲ್ಲಿ ಅಂತಂದರೆ, ಒಂದು ವಸ್ತು ಇದೆ, ಅದರ ನಮೂದಿತ ಬೆಲೆ 250 ಇದೆ. ಅದರದ್ದು ನಮೂದಿತ ಬೆಲೆ ಎಷ್ಟಿದೆ ಅಂತ ಅವ್ರು ಕೇಳಿದ್ದಾರೆ. ಅದರಲ್ಲಿ ಫಸ್ಟ್ಗೆ ಅವನು 25% ಡಿಸ್ಕೌಂಟ್ ಕೊಡ್ತಿರ್ತಾನೆ. ಅಕಸ್ಮಾತ್ ಅವರು ಕ್ಯಾಶಲ್ಲಿ ಏನಾದರೂ ಪೇಮೆಂಟ್ ಮಾಡಿದ್ರೆ, ಅಂದರೆ ಈ ಅವಾಗ ಆನ್ ದ ಸ್ಪಾಟ್ಸ್ ಕ್ಯಾಶ್ ಮಾಡಿದ್ರೆ ಮತ್ತೆ ಅದ್ರ ಮೇಲೆ 15% ರಿಯಾಯಿತಿ ಕೊಡ್ತಿರ್ತಾರೆ. ಕೆಲವೊಬ್ರು ಲೋನಲ್ಲಿ ತೊಗೋತಿರ್ತಾರೆ. ಈ ರೀತಿ ನಿಮಗೆ ಅದು ರಿಯಲ್ ಲೈಫಲ್ಲಿ ಯಾವ ರೀತಿ ಇದಿರುತ್ತೆ ಅನ್ನೋದು ಹೇಳೋದಕ್ಕಿಂತ ಇಲ್ಲಿ ಆ ರೀತಿ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ರಿಯಲ್ ಲೈಫಲ್ಲೂ ಆ ರೀತಿ ಆಗ್ತಾ ಇರುತ್ತೆ. ಲೋನಲ್ಲಿ ತೊಗೊಳೋರಿಗೆ ಜಾಸ್ತಿ ಬೀಳ್ತಿರುತ್ತೆ. ಸೊ ಈಗಲೇ ಆನ್ ದಿ ಸ್ಪಾಟ್ ನೀವು ಕ್ಯಾಶ್ ಕೊಟ್ಟರೆ ಅದಕ್ಕೆ ಮತ್ತೆ ಹೆಚ್ಚಿನ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಸೊ ಆ ರೀತಿ ಈ ಪ್ರಶ್ನೆ ಇದೆ. ಸೊ ಫಸ್ಟಿಗೆ 25 ಅದು ಎಲ್ರಿಗೂ 25% ರಿಯಾಯಿತಿ ಇದೆ. ಅಕಸ್ಮಾತ್ ನೀವು ಕ್ಯಾಶಲ್ಲಿ ನಗದು ರೂಪದಲ್ಲಿ ಇನ್ ಹ್ಯಾಂಡ್ ಕ್ಯಾಶ್ ಇಲ್ಲಿದೆಯಲ್ಲ, ಈ ವಾಪಸ್ ಫರ್ದರ್ ಡಿಸ್ಕೌಂಟ್ ಆಫ್ 15% ಆನ್ ಕ್ಯಾಶ್ ಪೇಮೆಂಟ್. ಸೊ ನಗದು ರೂಪದಲ್ಲಿ ನೀವು ಹಣನ ಕೊಟ್ಟರೆ ಮತ್ತೆ 15% ಹೆಚ್ಚಿಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಅವನು
ಆ ರೀತಿಯಲ್ಲಿ ಗ್ರಾಹಕ ಏನು ಮಾಡ್ತಾನೆ, 255 ರೂಪಾಯಿ ಇನ್ ಹ್ಯಾಂಡ್ ಕ್ಯಾಶ್ ಕೊಟ್ಟು ತೊಗೊಂಡು ಹೋಗ್ತಾನೆ. ಹಾಗಾದರೆ ಅದರ ಮಾರ್ಕೆಟ್ ಪ್ರೈಸ್ ಏನು ಅಂತ ಕೇಳ್ತಾರೆ, ನಮೂದಿತ ಬೆಲೆ ಎಷ್ಟಾಗಿತ್ತು ಅಂತ ಕೇಳ್ತಾರೆ. ಸೊ ಇನ್ ಹ್ಯಾಂಡಲ್ಲಿ ಕೊಟ್ಟಿದಾಗ ಎರಡೂ ಡಿಸ್ಕೌಂಟ್ನ ಅವೈಲ್ ಮಾಡ್ದಂಗೆ ಆಯಿತು. ಎರಡು ಡಿಸ್ಕೌಂಟ್ ತೊಗೊಂಡ ನಂತರನೇ 255 ರೂಪಾಯಿ ಕೊಟ್ಟಿರ್ತಾನೆ. ಸೊ ನಾನು ಹೇಳಿದ್ದೆ ಫಸ್ಟ್ ಯಾವುದೋ ಒಂದು ಕ್ವಶನಲ್ಲಿ ಎಕ್ಸ್ ಅಂತ ಇಟ್ಕೊಳ್ಳಿ ನಮೂದಿತ ಬೆಲೆ ಕೇಳಿದಾಗ. ಸೊ ಫಸ್ಟ್ಗೆ 25% ಅಂದರೆ 75 ಆಯ್ತು ಇದು. ಆಮೇಲೆ 15% ಅಂತಂದರೆ 100ರಲ್ಲಿ 15 ಕಳೆದ್ರೆ 85. ಸೊ 85% ಆಯಿತು. ಇದು ಈಕ್ವಲ್ಸ್ ಟು ಮಾರಿದ ಬೆಲೆ ಎಷ್ಟಿದೆ ಅಂದರೆ ಗ್ರಾಹಕನ ಕೊಂಡ ಬೆಲೆ ಈಕ್ವಲ್ ಟು ವ್ಯಾಪಾರಿಯ ಮಾರಿದ ಬೆಲೆ ಅಲ್ವಾ. ಸೊ ವ್ಯಾಪಾರಿಯ ಮಾರಿದ ಬೆಲೆ 255 ರೂಪಾಯಿ ಆಯಿತು. ಸೊ ಇದನ್ನು ಸಾಲ್ವ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. 25 3 25 4 5 1 5 17 5 20 3 1 3 8 24 3 5 85 17 1 17 5 25 100 400 ರೂಪಾಯಿ ಆಯಿತು. ಇದು ಗೊತ್ತಲ್ವ, ಇದು ಎರಡು ಇಲ್ಲಿ ಮೇಲೆ ಹೋಗುತ್ತೆ, ಇಲ್ಲಿ 5 ಉಳಿದಿದೆ. ಎಕ್ಸ್ ಇಸ್ಕ್ವಲ್ ಟು 5 × 20 × 4 ಬರುತ್ತೆ. 25 100 100 4 400. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಸೊ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಿದೆ, ಸೊ ಇದು ಅಕಸ್ಮಾತ್ ನಿಮಗೆ ಯಾವುದೇ ಕ್ವಶನ್ ಅರ್ಥ ಆಗಲಿಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದನ್ನು ನಿಮಗೆ ಕ್ಲಾರಿಟಿ ಕೊಡ್ತೇನೆ. ಇದು ನೋಡಿ, ಇದು ಈಸಿ ಕ್ವಶನ್ನು, ನೀವೇ ಬಿಡಿಸಿ ಆನ್ಸರ್ನ ಕ್ವಶನ್ ಇದರಲ್ಲಿ ತಿಳಿಸಿ. ಟಾಯ್ಸ್ ಬಾಟ್ 950 ರೂಪಾಯಿಗೆ ಒಂದು ವಸ್ತುನ ತಂದು ಅದನ್ನು 1140 ರೂಪಾಯಿಗೆ ಮಾರಿದ್ದಾರೆ. ಸೊ ಲಾಭದ ಶೇಕಡ ಕೇಳಿದ್ದಾರೆ. ಇದು ಈಸಿಯೆಸ್ಟ್ ಕ್ವಶನ್ನು, ಬಿಡಿಸಿ. ಲಾಭ ಕಂಡುಹಿಡಿಬೇಕು. ಸೊ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಸೊ 14ರಲ್ಲಿ 11ರಲ್ಲಿ 10 ಕಳೆದ್ರೆ 190. 190 ರೂಪಾಯಿ 950 ರೂಪಾಯಿಗೆ. ಸೊ ಇಂಟು 100. ಇದು 0 ಈ 0 ಆಯಿತು. 19 5 5 1 5 20. ಸೊ 20% ಇಸ್ ದ ಕರೆಕ್ಟ್ ಆನ್ಸರ್. ಇದೇನು ಬಿಡಿಸೋ ಅಗತ್ಯನೇ ಇರಲಿಲ್ಲ, ಎಲ್ಲರಿಗೂ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನೋಡಿ, ಸಕ್ಸೆಸಿವ್ ಡಿಸ್ಕೌಂಟ್. ನಾನು ಸತತವಾಗಿ ಏರಿಕೆ ಸತತವಾಗಿ ಇಳಿಕೆ ಅನ್ನೋದು ಪರ್ಸೆಂಟೇಜಲ್ಲಿ ಹೇಳಿದ್ದೆ. ಸೊ ಅದೇ ಕಾನ್ಸೆಪ್ಟ್ ಇದರಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಸಕ್ಸೆಸಿವ್ ಡಿಸ್ಕೌಂಟ್ಸ್ದು ಆನ್ಸರ್ ಬರುತ್ತೆ. 12,500 ರೂಪಾಯಿಗೆ ಸಮನಾಗಿರುವಂಥ ಸಕ್ಸೆಸಿವ್ ಡಿಸ್ಕೌಂಟ್ ಯಾವುದು ಅಂತ ಕೇಳಿದ್ದಾರೆ ಅಲ್ವಾ. ಸೊ 12,500ಕ್ಕೆ ಸಕ್ಸೆಸಿವ್ ಡಿಸ್ಕೌಂಟು ಯಾರೆಲ್ಲ ಪರ್ಸೆಂಟೇಜ್ ಕ್ಲಾಸ್ ಕೇಳಿದಾರಲ್ವಾ, ಸೊ ಅವರಿಗೆ ನಿಮಗೆ ಇದರದ್ದು ಏನದು ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಗಿರುತ್ತೆ. ಸಕ್ಸೆಸಿವ್ ಇನ್ಕ್ರೀಸು ಸಕ್ಸೆಸಿವ್ ಡಿಕ್ರೀಸು ನಾವು ಇದರಲ್ಲಿ ಪರ್ಸೆಂಟೇಜ್ ಕ್ಲಾಸಲ್ಲಿ ನೋಡಿದ್ವಿ, ಪಾಪ್ಯುಲೇಷನಲ್ಲಿ ನೋಡಿದ್ವಿ. ಅದಾದ ನಂತರ ಪ್ರೈಸ್ ಇನ್ಕ್ರೀಸು ಡಿಕ್ರೀಸು ಅದ್ರ ಮೇಲೂ ನೋಡಿದ್ವಿ. ಸೊ ಅದೇ ಕಾನ್ಸೆಪ್ಟ್ ಇದರಲ್ಲಿ ಬಳಸ್ತೀನಿ. ಸೊ ಯಾರಿಗೆಲ್ಲ ಆ ಕಾನ್ಸೆಪ್ಟ್ ನೆನಪಿದೆ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಬರದೇ ಇರೋರು ಇಲ್ಲಿ ನೋಡಿ, ಇದು ಎರಡು ರೀತಿ ಮಾಡ್ಬೋದು. ಒಂದು, ಮೊದಲಿಗೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಅದನ್ನು ತೆಗೆದು ಅದ್ರ ಮೇಲೆ ಇದನ್ನು ಮೈನಸ್ ಮಾಡಿದ್ರೆ ನಿಮಗೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನೀವು ಫಸ್ಟಿಗೆ ಡಿಸ್ಕೌಂಟ್ ಪರ್ಸೆಂಟೇಜ್ ಅಂದರೆ ಈ ಡಿಸ್ಕೌಂಟ್ ಪರ್ಸೆಂಟೇಜ್ನ ಏನದು ಟೋಟಲ್ ಅಂದರೆ ನೆಟ್ ಡಿಸ್ಕೌಂಟ್ ಪರ್ಸೆಂಟೇಜ್ನ ಕಂಡುಹಿಡಿದು ಆಮೇಲೆ ಬೇಕಾದರೆ ಇದನ್ನು ಇಕ್ವೇಟ್ ಮಾಡಿ ಅಂದರೆ ಇದ್ರ ಜೊತೆ ಗುಣಿಸಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಎರಡೂ ರೀತಿಯಲ್ಲಿ ನಾನು ನಿಮಗೆ ಮಾಡಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ಗೆ ಒಂದು ಮೆಥಡ್ನ ನೋಡೋಣ. ಸೊ 12,500ಕ್ಕೆ ನೀವು 90% ಅಂದರೆ 10%ಗೆ 90 ಆಯಿತು, 15%ಗೆ 85/100, ಅದೇ ರೀತಿ 96 ಆಗುತ್ತೆ. 4%ಗೆ ಇಂಟು 100. 2 0 2 0 ಆಯಿತು, ಇದು 0 ಈ 0 ಆಯಿತು. 5 1 5 17, ಇದು 2 2 1 2 48, 4 1 4 2 4 25, 25 1 25 ಆಯಿತಾ. ಸೊ 5 9 45 ಇಂಟು 17 ಇಂಟು 12, 12 84, 12 12, 1 8 20, 204 ಆಯಿತು. ಸೊ ಇದು ಇಂಟು 45 ಇಲ್ಲಿ. ಇದು ನೋಡಿ 45 ಇಂಟು 17 ಇಂಟು 12 ಮಾಡಬೇಕು ಆಯಿತಾ. ಇದು ಕೈಲ ಇಟ್ಟಿದ್ದು ಇಲ್ಲಿ ಆಯಿತು. ಸೊ ಇದನ್ನು ಮಾಡಿ 5 4 20, 5 2 10, 4 4 16, 4 2 8. ಸೊ ಇದನ್ನು ಕುಡಿಸಿದ್ರೆ 1020ನ ಇದನ್ನು ಕುಡಿಸಿದ್ರೆ ಎಷ್ಟು ಬಂತು? 0 8 9, ಇದು 1 1 9 9180 ಬಂತು.
ಸೊ 9,180 ರೂಪಾಯಿ ಬಂತು. ಸೊ 12,500 ಇದ್ದಿದ್ದು 9,180 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಸೊ ಹಾಗಾದರೆ ಡಿಸ್ಕೌಂಟ್ ರೇಟ್ ಸಿಕ್ಕಂಗಾಯಿತು. ಇದರಲ್ಲಿ ಕಳೆದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. 10ರಲ್ಲಿ 10 ಕಳೆದ್ರೆ 0, 10ರಲ್ಲಿ 8 ಕಳೆದ್ರೆ 2, ಮತ್ತು ಕೈಲ 5ರಲ್ಲಿ 2 ಕಳೆದ್ರೆ 3, 12ರಲ್ಲಿ 3 ಕಳೆದ್ರೆ 3. ಸೊ 3,320 ರೂಪಾಯಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಯಿತಾ? ಈ ರೀತಿ ನೀವು ಮೊದಲು ಅದನ್ನ ಎಷ್ಟಕ್ಕೆ ಮಾರಾಟ ಮಾಡಿದ್ದಾರೆ ಮಾರಾಟದ ಬೆಲೆ ಕಂಡು ಹಿಡಿದು, ಅದಾದಮೇಲೆ ಅದನ್ನು ಕೊಂಡ ಬೆಲೆಯಲ್ಲಿ ಈ ರೀತಿ ಮಾರ್ಕೆಟ್ ಪ್ರೈಸಲ್ಲಿ ನಮೂದಿತ ಬೆಲೆಯಲ್ಲಿ ಮೈನಸ್ ಮಾಡಿದ್ರೆ ನಿಮಗೆ ಎಷ್ಟು ಡಿಸ್ಕೌಂಟ್ ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅವ್ರು ಎಷ್ಟು ಡಿಸ್ಕೌಂಟ್ ಸಿಕ್ಕಿದೆ ಅನ್ನೋದು ಕೇಳಿದರೆ ಸೊ 3,320 ಕರೆಕ್ಟ್ ಆನ್ಸರ್. ಈ ರೀತಿ ನೀವು ಕಂಡು ಹಿಡಿಬೋದು. ತಿಳಿತಾ? ಸೊ ಇನ್ನೊಂದು ರೀತಿಯೂ ಇದೆ, ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ಇನ್ನೊಂದು ರೀತಿ ಯಾವುದು ಅಂತ ಹೇಳ್ತೀನಿ ನೋಡಿ. ನಾನು ಹೇಳಿದ್ದೆ ನಿಮಗೆ 10%, 15%, 4%ನ ನೆಟ್ ಡಿಸ್ಕೌಂಟ್ನ ಕಂಡುಹಿಡೀರಿ ಅಂತ. ಸೊ ಇದು 100 ರೂಪಾಯಿ ಇದೆ ಅಂತ ಹೇಳ್ಕೊಳ್ಳಿ. ಸೊ ಇದು 90/100 ಆಗುತ್ತೆ, ಇಂಟು 85/100 ಆಗುತ್ತೆ, ಇಂಟು 96/100 ಆಗುತ್ತೆ. ಈ 100 ಆಯಿತು, ಇದೊಂದು 0 ಆಯಿತು. 5 17 5 2 2 4 48 2 48. ಸೊ 4 1 4 4 2 8 4 25. ಸೊ ಇದನ್ನು ನೀವು 12 ಇದು 17 9 ಎಷ್ಟು? 17 9 ಎಷ್ಟು? ಇಲ್ಲಿ ಎಷ್ಟು ಉಳಿತು? 9 ಇಂಟು 17 ಇಂಟು 12 ಉಳಿತು ಅಲ್ವಾ? ಸೊ 9 ಇಂಟು 17 ಇಂಟು 12 ಉಳಿತು. 12 9 108 ಇಂಟು 17. ಸೊ 7 8 56, 7 1 7, 756 ಪ್ಲಸ್ ಒಂದು ನಿಮಿಷ ಇರಿ. ಇಲ್ಲಿ ನಾನು ಅಷ್ಟು ಛೇದ ಹೊಡೆಯೋ ಬದಲು 100ನ್ನ ಕೆಳಗಡೆ ಇಟ್ಕೊಂಡ್ರೆ ಕರೆಕ್ಟಾಗೇ ಬರುತ್ತೆ. ಇದೇ ಕಾನ್ಸೆಪ್ಟು. ಕ್ಯಾಲ್ಕುಲೇಷನ್ ಸ್ವಲ್ಪ ನಾನು ಕಾಂಪ್ಲಿಕೇಟೆಡ್ ಮಾಡಿಕೊಂಡೆ. ಸೊ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಇದ್ರ ರೀತಿ ಮಾಡಿದ್ರು ನಿಮಗೆ ಆನ್ಸರ್ ಬರುತ್ತೆ. ಇಲ್ಲಿ ಎಷ್ಟಿತ್ತು? 85 ಇತ್ತು, ಇಲ್ಲಿ 96 ಇತ್ತು ಅಲ್ವಾ? ಸೊ ಇಲ್ಲಿ ಕೆಳಗಡೆ ಇದನ್ನು ಸುಮ್ಮನೆ ಇಷ್ಟು ಛೇದ ಹೊಡೆಯೋ ಬದಲು ಇಲ್ಲಿ ಮೇಲ್ಗಡೆನೆ ಅಷ್ಟೇ ಬಿಡಿಸಿದ್ರೆ ಸಾಕು ಅಲ್ವಾ? ಇಂಜೆಕ್ಷನ್ ಈ 100 ಅಂತೂ ಹೋಗುತ್ತೆ. ಈ 100 ಅಷ್ಟು, ಈ 100, ಈ 0 ಹೋಯಿತು. 5 17 5 2 2 1 2 48. ಈ 100ನ್ನ ಅಷ್ಟೇ ಇಟ್ಬಿಡಿ. ಸುಮ್ಮನೆ ಇದನ್ನ ಛೇದ ಹೊಡೆದ್ರೆ ಸುಮ್ಮನೆ ಅಲ್ಲಿ ಮತ್ತೆ 25ರಿಂದ ಭಾಗಾಕಾರ ಮಾಡಬೇಕಾಗುತ್ತೆ. ಇದು ಇಷ್ಟೇ ಎಷ್ಟರೆ ಆನ್ಸರ್ ಬರುತ್ತೆ, ಏನು ಪರವಾಗಿಲ್ಲ. 17 9 ಎಷ್ಟು? 0 ಅಂತೂ ಹೋಗಿದೆ. ಸೊ 17 9 97 63, 9 1 9 6 50 153. ಓಕೆ, ಇಂಟು 48 ಮಾಡಬೇಕು. ಇದು ಸೊ ಇಂಟು 48 ಮಾಡಿದ್ರೆ ಎಷ್ಟು? 153 ಇಂಟು 48 ಮಾಡಿ ಎಷ್ಟು ಬರುತ್ತೆ ನೋಡಿ. 8 3 24, 8 5 40, 42, 8 1 8 4 12 ಪ್ಲಸ್ 4 3 12, 4 5 20 21, 4 1 4 1 2. ಸೊ ಇದನ್ನ ಕುಡಿಸಿದ್ರೆ 1224 ಪ್ಲಸ್ 612. ಇದನ್ನು ಕುಡಿಸಿದ್ರೆ 4 2 2 4 2 1 3 6 1 73.44 ಬಂತು ಅಲ್ವಾ? ಇಲ್ಲಿ ಕೆಳಗಡೆ 100 ಇದೆ ಅಲ್ವಾ? 7344 ಡಿವೈಡ್ ಬೈ 100 ಅಂತಂದರೆ 73.44. 100 ರೂಪಾಯಿ ಇದ್ದಿದ್ದನ್ನ 73.44ಗೆ ಮಾರಿದಾಗ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಸಿಕ್ಕಂಗಾಯಿತು? ಸೊ ಇದು 100ಅಲ್ಲಿ ಕಳೀರಿ. ಸೊ 10ರಲ್ಲಿ 4 ಕಳೆದ್ರೆ 6, ಕೈಲ 1 ಬಂತು. 10ರಲ್ಲಿ 4 ಕಳೆದ್ರೆ 6 ಮತ್ತು ಕೈಲ 10ರಲ್ಲಿ. ಸೊ 26.6%. ಸೊ 12,500 26.6% ಎಷ್ಟಿರುತ್ತೆ ಅಂದರೆ 3,320 ರೂಪಾಯಿ ಇರುತ್ತೆ. ನೀವು ಬೇಕಾದರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಸೊ ಇದೂ ಈಸಿನೇ ಇದೆ, ಬಟ್ ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಅದನ್ನು ಫಾಲೋ ಮಾಡಿ.
ಸೊ 12,500 26.6%. ಒಂದು ಸೆಕೆಂಡ್ ಇರಿ. 10ರಲ್ಲಿ 4 ಇಲ್ಲಿ 44 ಇದೆ ಅಲ್ವಾ, ಇದು 6, 10ರಲ್ಲಿ 5 ಕಳೆದ್ರೆ 26.56. ಸೊ ಇದರ ಆನ್ಸರು 3320 ಬರುತ್ತೆ. ಬೇಕಾದರೆ ಚೆಕ್ ಮಾಡಿಕೊಂಡು ನೋಡಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಹೋಮ್ವರ್ಕ್ ಕ್ವಶನ್ಸು ಮಾಡಿ. ಸೊ ಇದಾದ ನಂತರ ಪಾಸ್ ಮಾಡಿ ಬಿಡಿಸಿ ಬೇಕಾದರೆ. ಸೊ ಇದಾದ ನಂತರ ಇದೊಂದು ಬಿಡಿಸಿ. ಸೊ ಎರಡರದ್ದು ಆನ್ಸರ್ನ ಕ್ವಶನ್ ಇದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಿಗಾದರೂ ಗೊತ್ತಿರಲಿಲ್ಲ ಅಂತಂದರೆ ನಮ್ಮದು ಡೌಟ್ ಗ್ರೂಪ್ ಇದೆಯಲ್ಲ, ದಿ ಟಾರ್ಗೆಟ್ 100 ಡೌಟ್ ಗ್ರೂಪ್ ಅಂತ ಇದೆ. ಸೊ ಅದನ್ನು ಬೇಕಾದರೆ ಜಾಯ್ನ್ ಆಗಿ. ಅದರಲ್ಲಿ ಇದನ್ನು ಸ್ಕ್ರೀನ್ಶಾಟ್ ಹಾಕಿ ನಿಮಗೆ ಬರದೇ ಇದ್ದರೆ ಯಾರಾದರೂ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ. ಯಾರು ಮಾಡದೇ ಇದ್ದರೆ ನಾನು ನಿಮಗೆ ಮಾಡಿಕೊಡ್ತೀನಿ, ಆಯಿತಾ? ಸೊ ಯಾರೆಲ್ಲ ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿ. ಇದರಲ್ಲಿ ನಾವು ಕನ್ನಡದಲ್ಲಿ ನಿಮಗೆ ಮ್ಯಾಥ್ಸ್ ಸಿರೀಸು ಸ್ಟಾರ್ಟ್ ಮಾಡೋರಿದ್ವಿ. ಇವತ್ತು ಜನವರಿ 4 ಅಲ್ವಾ? ಸೊ ಜನವರಿ 10ರಿಂದ ಜನವರಿ 10 ಅಂತಿಲ್ಲ. ಸೊ ಆದಷ್ಟು ಬೇಗ ನಿಮಗೆ ಡೈಲಿ 20 ಕ್ವಶನ್ ಮ್ಯಾಥ್ಸು ವಿತ್ ಸೊಲ್ಯೂಷನ್ಸು ಪ್ರಾಕ್ಟೀಸ್ ಶೀಟ್ಸ್ ಕೊಡ್ತಾ ಇದ್ದೀವಿ ಕನ್ನಡದಲ್ಲೇ. ಸೊ ನಾವೇ ಟೈಪ್ ಮಾಡಿಸಿ ಕೊಡ್ತಾ ಇದ್ದೀವಿ. ಸೊ ಯಾರೆಲ್ಲ ಜಾಯ್ನ್ ಆಗಿ ನಿಮಗೆ ಅಲ್ಲಿ ಖಂಡಿತ ಹೆಲ್ಪ್ ಆಗೋ ರೀತಿ ನಾವು ಸಹಾಯ ಮಾಡಲಿದ್ದೇವೆ. ಅಂದರೆ ಮಾರ್ಕ್ಸ್ ಹೆಚ್ಚಾಗೋ ರೀತಿ ನಾವು ಸಹಾಯ ಮಾಡಲಿದ್ದೇವೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.